ನೋಡಿ, ಇವತ್ತು ನಿಮ್ಮ ಮುಂದೆ ಒಂದು ನಿಜ ಹೇಳ್ಬೇಕಂತ ಈ ವಿಡಿಯೋ ಮುಖಾಂತರ ನಾನು ಬಂದಿದ್ದೀನಿ. ಏನಂದರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಬದುಕ್ತಾ ಇದ್ದೀವಿ. ಇಲ್ಲಿ ಒಬ್ಬ ವ್ಯಕ್ತಿಗೆ ಇದು ನೋಡಲಿಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿ ಯಾರು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಮಾಜಿ ಸಂಸದ್ ಮುನ್ಸ್ವಾಮಿ ಏನು ಮಾಡ್ತಾ ಇದ್ದಾನೆ ಕೆಲಸ, ನೀವು ಯೋಚನೆ ಮಾಡಬೇಕು. ಇಲ್ಲಿ ಬಂದು ಆವಾಗ ಒಂದು ಸುಳ್ಳು ಹೇಳಿಕೆಗಳು ಕೊಡೋದು, ಜನರಿಗೆ ದಾರಿ ತಪ್ಪಿಸೋದು, ಜನರಿಗೆ ಯಾಮಾರೋ ಕೆಲಸ ಮಾಡೋದು, ಇಂಥ ಕೆಲಸಗಳು ಮಾಡಿ ಜನರಿಗೆ ತಲೆಯಾಗ ವಿಷ ಆಗ್ತಾ ಇದ್ದಾನೆ ಮಾಜಿ ಸಂಸದ್ ಮುನ್ಸ್ವಾಮಿ. ಏನಪ್ಪಾ ಅಂದ್ರೆ, ಜಮೀರ್ ಅಹಮದ್ ಉಲ್ಲಾ ಖಾನ್ ಮತ್ತೆ ನಸೀರ್ ಸಾಹೇಬ್ರು ಈತನ್ಗೆ ಹೇಳಿದ್ರ ಈ ರಾಜ್ಯ ಆಗ್ಲಿ ದೇಶ ಆಗ್ಲಿ ಶರಿಯಾ ಮೇಲೆ ನಡಿಬೇಕಂತ? ಯಾವಾಗ ಹೇಳಿದ್ರು ಮಿಸ್ಟರ್ ಮುನ್ಸ್ವಾಮಿ? ನಿಮ್ಗೆ ಯಾವಾಗ ಹೇಳಿದ್ರು ಜಮೀರ್ ಅಹಮದುಲ್ಲಾ ಖಾನ್ ಆಗ್ಲಿ ನಸೀರ್ ಸಾಹೇಬ್ರಾಗ್ಲಿ ಯಾವಾಗ ಹೇಳಿದ್ರು ಮಾತು ಶರಿಯಾ ಮೇಲೆ ನಡಿಬೇಕಂತ? ಸುಳ್ಳು ಮಾಹಿತಿ ಜನರಿಗೆ, ಸುಳ್ಳು ಮಾತುಗಳ ಜನರಿಗೆ ದಾರಿ ತಪ್ಪಿಸುವ ಕೆಲಸಗಳು ಈ ಮುನ್ಸ್ವಾಮಿ ಮಾಡ್ತಾನೆ. ಜಮೀರುಲ್ಲಾ ಖಾನ್ ಅವ್ರೆ, ನಸೀರ್ ಸಾಹೇಬ್ರೆ, ಶರಿಯಾ ಮೇಲೆ ನಡೆಯಲ್ಲ ಇದು. ಶರಿಯಾ ಮೇಲೆ ನಡಿಬೇಕಾದ್ರೆ ನೀವು ಪಾಕಿಸ್ತಾನ್ಗೆ ಹೋಗ್ಬೇಕು. ನಾನ್ ಹೇಳ್ತೀನಿ, ನಿನ್ಗೆ ಅವ್ರಿಗೆ ಹೇಳಿದ್ರೆ ನೀನ್ ಹೇಳೋ, ನಿಮ್ ಮಾತು ಒಪ್ಕೊಳ್ಳೋಣ. ಸುಳ್ಳು ಮಾತು ಹೇಳ್ತಾನೆ ಜನರಿಗೆ. ಈ ದೇಶ ಬಾಬಾ ಸಾಹೇಬ್ ಬರ್ದಿರುವ ಸಂವಿಧಾನ ಮೇಲೆ ನಡೆಯುತ್ತೆ, ಮುಂದಕ್ಕೆನು ನಡೆಯುತ್ತಾನೇ ಇರುತ್ತೆ. ಈ ಸಂವಿಧಾನವನ್ನು ಹೇಳಿದ್ದು ನಿಮ್ಮ ಬಿಜೆಪಿ ಸರ್ಕಾರ ಅವರು. ನಾವೇನಾದ್ರೂ ಮುಂದಿನ ಬಂದ್ರೆ ಈ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ನಿಮ್ಮ ಪಕ್ಷ ಅವರು ಹೇಳಿದ್ದು ಮುನ್ಸ್ವಾಮಿ. ಮತ್ತೆ ಜನರಿಗೆ ನೀನು ಸುಳ್ಳು ಮಾಹಿತಿ ಕೊಡ್ತೀಯಾ? ಶರಿಯಾ ನಡೆಯುತ್ತೆ ಎಲ್ಲಿ? ಮುಸ್ಲಿಂ ಮನೆಗಳಿಗ, ಮಸೀದಿಗಳಿಗ ಅಷ್ಟೇ. ದೇಶ ನಡೆಯೋದು ಬಾಬಾ ಸಾಹೇಬ್ ಬರ್ದಿರುವ ಸಂವಿಧಾನ ಮೇಲೆ ನಡೆಯೋದು. ನೀನು ಜನರಿಗೆ ದಾರಿ ತಪ್ಪಿಸಕ್ ಹೋಗ್ಬೇಡ. ಇಲ್ಲ ರೀ, ಒಂದು ISR ಆಫೀಸರ್ ಅಕ್ರಮ್ ಪಾಷಾ DC ಅವ್ರ ಮೇಲೆ ಏಕವಚನದಲ್ಲಿ ಮಾತಾಡ್ತಾನೆ, ಅವ್ರ ಬಗ್ಗೆ ಸುಳ್ಳು ಮಾತಾಡ್ತಾನೆ. ಅವ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರನು ಈತನಿಗೆ ಫ್ರೀ ಬಿಟ್ಟಿರೋದಂದ್ರೆ ಏನೋ ಇರ್ಬೋದು ಅನ್ನತ್ತೆ. ಎಷ್ಟೋ ಜಾಗ ಬರ್ಕೊಟ್ಬಿಟ್ಟಿದ್ದಾರೆ ಅಕ್ರಮ್ ಪಾಷಾ ಅವರು ಮುಸಲ್ಮಾನರಿಗೆ. ಈ ಪ್ರಶ್ನೆಗೆ ಉತ್ತರ ನಮ್ಮ ಸಾಹೇಬ್ರನ್ನೇ ಕೊಡ್ಬೇಕು ಈತನ್ಗೆ. ಯಾಕಂದ್ರೆ ಜನ ತಪ್ಪು ತಿಳ್ಕೊಂತಾರೆ ಒಂದು ISR ಆಫೀಸರ್ ಮೇಲೆ. ಒಂದು ISR ಆಫೀಸರ್ ಅಂದ್ರೆ ತಮಾಷೆ ತಿಳ್ಕೊಂಡಿದ್ದಾನೆ ಮುನ್ಸ್ವಾಮಿ. ಏನಂದ್ರೆ ಏಕವಚನದಲ್ಲಿ ಅವ್ರಿಗೆ ಮಾತಾಡೋದು. ಯಾಕಂದ್ರೆ ಒಂದು ಮುಸಲ್ಮಾನ್ ಅನ್ನುವ ಕಾರಣಕ್ಕೋಸ್ಕರ. ಮತ್ತೆ ಬದುಕಿರಲಿ, ಅದು ಒಂದೊಂದು ಮಾತು. ಸತ್ತಿರೋನ್ಗೆ ಬಿಡ್ತಾ ಇಲ್ಲ ರೀ ಮುನ್ಸ್ವಾಮಿ. ಜಮೀರ್ ಪಾಷಾ DC ಅವ್ರು ಎಷ್ಟೋ ಜಾಗಗಳು ಬರ್ದು ಲಂಚ ತಗೊಂಡು ಚುನಾವಣೆಗೆ ನಿಂತು ದುಡ್ಡು ಹಾಳು ಮಾಡಿಕೊಂಡು ಮಣ್ಣಾಗ ಹೋಗ್ಬಿಟ್ನಂತೆ. ಏಕವಚನಲ್ಲಿ ಮಾತಾಡ್ತೀಯ ಮುನ್ಸ್ವಾಮಿ? ನಾಚಿಕೆ ಆಗ್ಬೇಕು ನಿಂಗೆ. ದೊಡ್ಡವ್ರಿಗೆ ಮರ್ಯಾದೆಯಿಂದ ಮಾತಾಡ್ಬೇಕು. ಜಮೀರ್ ಪಾಷಾ ಅವ್ರಿಗೆ ಆದ್ರೂ ನಮ್ ದೇಶ ಮಣ್ಣು ಸಿಕ್ತು, ನಿನ್ಗೆ ಮಣ್ಣು ಸಿಕ್ಕಲ್ಲ ಮುನ್ಸ್ವಾಮಿ. ಈ ತರ ಈ ಕೆಲಸಗಳು ಮಾಡ್ತಾ ಇದ್ರೆ ನಾವೆಲ್ಲಾ ಒಂದ್ ಕಡೆ ಹಿಂದೂ ಮುಸಲ್ಮಾನು ಒಗ್ಗಟ್ಟಾಗಿ ಭೇದ ಭಾವ ಇಲ್ದಿರ ನಾವು ಜೀವನ ಮಾಡ್ತಾ ಇದೀವಿ. ಇಲ್ಲಿ ಏನಾದ್ರೂ ಮಾಡಿ ಶಾಂತಿ ಭಂಗ್ ಮಾಡ್ಬೇಕು ಮುನ್ಸ್ವಾಮಿ. ಅಂದ್ರೆ ಮುನ್ಸ್ವಾಮಿ, ನಾನು ಹೇಳ್ತೀನಿ, ಇದೆಲ್ಲ ಕನಸಷ್ಟೇ ನಿಂದು. ನನಸಾಗಲ್ಲ. ಅರ್ಥ ಆಯ್ತಾ? ಮತ್ತೆ ನಮ್ಮ ಈ ಕೋಲಾರ ಜಿಲ್ಲೆ ಸಂಸದರಾದ ಮಲ್ಲೇಶ್ ಬಾಬು ಅವರು ಇದೆಲ್ಲ ಕೇಳ್ಕೊಂಡು ಯಾಕೆ ಸುಮ್ಮನೆ ಇದ್ದೀರಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಹೆಸರು ಕೆಟ್ಟ ಹೆಸರು ಬರೋದು. ನಮ್ಮ ಕತ್ತೂರು ಮಂಜು ಅವರು ಏನ್ ಮಾಡ್ತಾ ಇದ್ದಾರೆ ಶಾಸಕರಾಗಿ?
ಅವರು ಸುಮ್ಮನೆ ಇದಾರಲ್ಲ. ಈ ಮುನ್ಸ್ವಾಮಿ ಮಾತುಗಳು ಕೇಳ್ಕೊಂಡು ಏನಾದ್ರೂ ನಮ್ ಕೋಲಾರ ಜಿಲ್ಲೆ ಹೆಚ್ಚು ಕಡಿಮೆ ಆದ್ರೆ ನಿಮ್ಮ ಹೆಸರನ್ನೇ ಕೆಟ್ಟಾಗೋದು. ಆವಾಗ ಬರೋದು ಯತ್ನು ವಿಷ ಹಾಕೋಗೋದು ಕೋಲಾರ್ಗೆ. ಮುನ್ಸ್ವಾಮಿ ಇದು ಕೋಲಾರಮ್ಮ, ಇದು ಕಾಡ್ಗುಡಿ ಎಲ್ಲ. ನೀವ್ ಹೇಳಂಗೆ ಜನ ಕೇಳಕ್ಕೆ ಯಾರೋ ಒಂದ್ 10-12 ದಿನಾಗೆ ಹಿಂದೆ ಕುಡ್ಸ್ಕೊಳ್ಳೋದು, ಏನಂದ್ರೆ ಬಾಯಿಗೆ ಬಂದಾಗೆ ಮಾತಾಡೋಗೋದು. ನಾನು ಮೊದ್ಲೇ ಹೇಳಿದೀನಿ, ಒಂದ್ ಮುನ್ಸ್ವಾಮಿಗೆ ಇಸ್ಕೂರ್ ಲೂಸ್ ಆಗ್ಬಿಟ್ಟಿದೆ. ಅದಕ್ಕೆ ಏನಂದ್ರೆ ಮಾಹಿತಿ ಕೆಟ್ಟು ಜನರಿಗೆ ಹೋಗ್ತಾನೆ. ಜನ ನಿಮ್ ಮಾತು ಕೇಳೋರು ಯಾರಿಲ್ಲ, ಅರ್ಥ ಆಯ್ತಾ? ಮತ್ತೆ ನಾನು ನಮ್ಮ ಕರ್ನಾಟಕ ಸರ್ಕಾರಗೆ ನಾಚಿಕೆ ಬರ್ಬೇಕು. ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ ನಾನು. ಏನ್ರಿ ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಎಲ್ಲಾರಲ್ಲ, ಇಂತ ಕೆಲವರು ಒಂದ್ ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾ ಇದಾರೆ. ಏನು ಕೋಳಿ ಮರಿನ ಕುರಿಗಳನ್ನ ಈ ಸಮಾಜ ಈಶ್ವರಪ್ಪ ಅಲ್ಲಿ ಹೇಳ್ತಾನೆ, ಈ ಮುಸಲ್ಮಾನರಿಗೆ ನಾವು ಓಡಿಸಿ ಹೊಡಿತೀವಿ, ರಕ್ತಪಾತ ಮಾಡ್ತೀವಿ ಅಂತ ಆ ಈಶ್ವರಪ್ಪನ ಹೇಳ್ತಾನೆ. ಅವನಿಗೆ ಚಪ್ಪಲಿಂದ ತಗೊಂಡು ಬಿಜೆಪಿ ದೂರ ಇಕ್ಕಿರೋದು. ಅಷ್ಟಾದ್ರೇನು ಅವನ ಅಹಂಕಾರ ಹೋಗ್ತಾ ಇಲ್ಲ ಈಶ್ವರಪ್ಪಗೆ. ಆತ್ಮ ಕೆಲ್ಸಕ್ಕೆ ಬಂದಿರೋ ಚಪ್ಪರ್ ನನ್ನ ಮಗನು ಪುನೀತ್ ಕೆರೆಹಳ್ಳಿ ಆತ್ಮ ನಮ್ಮ ಸಮಾಜ ನಮ್ಮಲ್ಲ ಮೇಲೆ ತಪ್ಪು ಮಾತಾಡ್ತಾನೆ. ಅವನ್ಗೆ ಬಂದು ಪೊಲೀಸರು ಯಾವ ತರ ಕರ್ಕೊಂಡು ಹೋಗ್ತಾರಂದ್ರೆ ಒಂದು VIP ಇರ್ಬೇಕು, ಆ ತರ ಕರ್ಕೊಂಡು ಹೋಗ್ತಾರ. ಬಂದು ಒದ್ದು ಕರ್ಕೊಂಡು ಹೋಗೋದಲ್ಲ, ಅವ್ನು ಹೇಳಿದ್ದು ಪ್ರಶ್ನೆಗಳು ಉತ್ತರ ಕೊಟ್ಟು ಕರ್ಕೊಂಡು ಹೋಗ್ತಾರೆ. ಅದೆಲ್ಲವರೆಗೂ ಸರಿನಾ ನಮ್ಮ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಾಗ್ಬೇಕು. ಮತ್ತೆ ಆತ್ಮ ಚಕ್ರವರ್ತಿ ಸುಲಿಬೇಲೆ ಆತ್ಮ ಇತ್ನಾಳು ನಾನ್ ಏನ್ ಹೇಳ್ತಾ ಇದ್ದೆ ಅಂದ್ರೆ, ಏನ್ ತಿಳ್ಕೊಂಡಿದ್ದಾರೆ ನೀವು? ಸಮಾಜಕ್ಕೆ ಟಾರ್ಗೆಟ್ ಮಾಡ್ತಾರದ್ ನೀವು. ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 95% ಓಟ್ ತಗೊಂಡಾರೆ ಈ ಮುಸಲ್ಮಾನರದು. ಆದ್ರೇನು ಸುಮ್ನೆ ಬಾಯಿ ಮುಚ್ಕೊಂಡಿದ್ದೀರಾ. ಇಂಥವ್ರಿಗೆ ಏನೋ ನೀವು ಮಾಡಲ್ಲ ನೋಡ್ರಿ. ನಮ್ ಕೋಲಾರಾಗ 20 ವರ್ಷ ಸಿನ್ನಾದ್ಗೌಡ ಆಡಳಿತ ಮಾಡಿದ್ದಾರೆ, ಒಂದು ವಿಷ ಹಾಕುವ ಕೆಲಸ ಮಾಡಿಲ್ಲ. ವರ್ತೂರ್ ಪ್ರಕಾಶ್ ಅವರು 10 ವರ್ಷ ಆಡಳಿತ ಮಾಡಿದ್ದಾರೆ, ಒಂದು ತಪ್ಪು ಕೆಲಸ ಮಾಡಿಲ್ಲ ಅವ್ರು ಕೋಲಾರಾಗ. 35 ವರ್ಷ KH ಮುನಿಯಪ್ಪ ಅವರು ಹುಲಿ 35 ವರ್ಷ ಆಡಳಿತ ಮಾಡಿ ಒಂದು ಇಂಥ ಕೆಲಸ ಚಿಲ್ಲರೆ ಕೆಲಸ ಮಾಡಿಲ್ಲ. ಮುನ್ಸ್ವಾಮಿ ಮಾಡೋ ಕೆಲಸ ಅವರು ಅಂತ ಆಡಳಿತ ಕೋಲಾರಾಗ ಮಾಡೋಗಿದ್ದಾರೆ. ಏನಾದ್ರೂ ಮಾಡಿ ಈ ಮುನ್ಸ್ವಾಮಿ ಶಾಂತಿ ಬಂಕ್ ಮಾಡ್ಬೇಕಂತ ಇನ್ ಮನ್ಸಾಗ ಅವ್ರ ಕನಸಾಗ ಇದೇ ಇರೋದು. ಇದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಅವರಾಗ್ಲಿ, ನಮ್ಮ ಎಲ್ಲಾ ಹಿಂದೂ ಮುಸ್ಲಿಂ ಸಂಘಟನೆಗಳು ಎಷ್ಟೈತೆ ಏನಾದ್ರೂ ಒಂದು ಯೋಚನೆ ಮಾಡಿ ಈತನ ಕಡಿವಾಣ ಆಗ್ಬೇಕಂತ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಂತಾ ಇದ್ದೀನಿ. ಮತ್ತೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮ್ಮ ಎಷ್ಟೋ ಹಿಂದೂ ಸೆಕ್ಯುಲರ್ ಭಾಯಿ ಇದ್ದಾರೆ, ನಾನು ನಿಜ ಇದ್ದೀನಂತ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತೆ ಎಲ್ಲಾ ಕಡೆ ಶೇರ್ ಮಾಡ್ಬೇಕು ವಿಡಿಯೋ ಇದು. ಜೈ ಹಿಂದ್, ಜೈ ಕೋಲಾರ.